ಬೆಂಗಳೂರಿನ JJR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಲ್ಲು ತೂರಾಟ ಮಾಡಿದ್ರಲ್ಲ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಆ ಪುಂಡರು ಯಾರು ಗೊತ್ತಾ? ಯಾವ ಕಾರಣಕ್ಕೋಸ್ಕರ ಅವರು ಕಲ್ಲು ತೂರಾಟವನ್ನು ನಡೆಸಿರಬಹುದು? ಈಗ ಅವ್ರಿಗೋಸ್ಕರ ಪೊಲೀಸರು ತಲಾಶನ್ನು ಮುಂದುವರಿಸಿದ್ದಾರೆ. ಓಡಿ ಹೋಗ್ತಾ ಇರುವಂಥ ದೃಶ್ಯಗಳು CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಓಡಿ ಹೋಗಿರುವಂಥ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧವನ್ನು ಮುಂದುವರಿಸಿದ್ದಾರೆ. ಕಾಟನ್ಪೇಟೆ ಪೊಲೀಸರ ತಂಡ ರಚನೆಯಾಗಿದೆ. CC ಕ್ಯಾಮೆರಾ ದೃಶ್ಯ ಆಧರಿಸಿ ಗುರುತು ಪತ್ತೆ ಹಚ್ಚುವ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾರು ಅವರೆಲ್ಲ ಆ ಕಿಡಿಗೇಡಿಗಳು? ಅವರ ಹುಡುಕಾಟಕ್ಕೋಸ್ಕರ ಪೊಲೀಸರು ಯಾವ ರೀತಿಯಾಗಿ ತಲಾಶನ್ನು ನಡೆಸ್ತಾ ಇದ್ದಾರೆ? ಅಭಿಷೇಕ್. ಎಸ್ ನಾಗೇಂದ್ರ ಬಾಬು, ಈ ಶಾಂತಿ ಭಂಗ ಮಾಡೋದಕ್ಕೆ ಅಂತಾನೆ ಕೆಲ ಕಿಡಿಗೇಡಿಗಳಿರ್ತಾರೆ. ಹೀಗಾಗಿ ಇಂತಹ ಒಂದು ಕಿಡಿಗೇಡಿಗಳಿಗಾಗಿ ಈಗ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಇಲ್ಲಿದ್ದಂತಹ ಸ್ಥಳೀಯರು ಮತ್ತು ಕೆಲವೊಂದು ವ್ಯಕ್ತಿಗಳು ಹೇಳುವಂತಹ ಪ್ರಕಾರ ಈ ಏರಿಯಾದಲ್ಲಿ ಇದ್ದಂತಹ ವ್ಯಕ್ತಿಗಳು ಅವರಲ್ಲ, ಬೇರೆ ಏರಿಯಾದಿಂದ ಬಂದು ಇಲ್ಲಿ ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ JJ ನಗರ, DJ ಹಳ್ಳಿ, ಶಿವಾಜಿನಗರ ಈ ರೀತಿಯಾದಂತಹ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಸ್ಥಳದಲ್ಲಿ ಏನಾದರೂ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಸಾಕಷ್ಟು ಸುದ್ದಿ ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಇನ್ನಿತರ ಕೆಲಸಗಳನ್ನು ಮಾಡುವಂತಹ ಕೃತ್ಯಗಳನ್ನು ಮಾಡ್ತಾರೆ. ಇದೇ ಉದ್ದೇಶದಿಂದಾಗಿ ಈ ಭಾಗದಲ್ಲಿ ಅಂದರೆ JJ ನಗರದಲ್ಲಿ ಈ ರೀತಿಯಾದಂತಹ ಕಲ್ಲು ತೂರಾಟವನ್ನು ನಡೆಸಿದ್ರ ಅನ್ನುವಂತಹ ವಿಚಾರಗಳು ಕೂಡ ಈಗ ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಯಾಕಂದರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಒಂದಷ್ಟು ವಿಚಾರಗಳನ್ನು ಇದು ಮಾಡುವಂಥದ್ದು, ಅಂದರೆ ಧರ್ಮಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ದಾಂಧಲೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಹೀಗಾಗಿ JJ ನಗರದಲ್ಲಿ ಆ ವ್ಯಕ್ತಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕರೆಸಿ ಅವರು ನಿನ್ನೆ ರಾತ್ರಿ ಎಲ್ಲಿದ್ದರು ಮತ್ತು ಅವರ ಚಟುವಟಿಕೆಗಳು ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ತಮ್ಮ ಬಾತ್ಮೀದಾರರ ಮುಖಾಂತರ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಬ್ಬರನ್ನು ವಶಕ್ಕೆ ಪಡೆದು, ಅಂದರೆ ಶಂಕೆ ಮೇರೆಗೆ ವಶಕ್ಕೆ ಪಡೆದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಯಾಕಂದರೆ ನಿನ್ನೆಯಷ್ಟೇ ಒಂದು ಭರವಸೆಯನ್ನು ನೀಡಿದರು, ಅಂದರೆ ಪೊಲೀಸರು ಆದಷ್ಟು ಬೇಗ ನಾವು ಈ ಅಕ್ಯೂಸ್ಗಳು ಏನಿದ್ದಾರೆ ಅವರನ್ನು ಬಂಧನ ಮಾಡ್ತೀವಿ, ಇನ್ನು ಇದನ್ನು ಮುಂದುವರಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಪ್ರತಿಭಟನೆಗಳಾಗುತ್ತೆ, ಅವರನ್ನು ಬಂಧನ ಮಾಡಲಿಲ್ಲ ಅಂದರೆ ಮತ್ತು ಸಾಕಷ್ಟು ಒತ್ತಡಗಳು ಕೂಡ ಬರುತ್ತೆ. ಹೀಗಾಗಿ ಈ ಎಲ್ಲ ಒಂದು ಹಂತಗಳನ್ನು ತಪ್ಪಿಸೋದಕ್ಕೆ ಕಾರಣದಿಂದಾಗಿ ಆದಷ್ಟು ಬೇಗ ಅವರನ್ನು ಬಂಧನ ಮಾಡ್ತೀವಿ, ಬಂಧನ ಮಾಡಿದ ಬಳಿಕ ಅವರು ಮಾಡಿರುವಂತಹ ಒಂದು ಕೃತ್ಯಕ್ಕೆ ನಾವು ಅವರಿಗೆ ಒಂದು ಎನ್ಕ್ವೈರಿಯನ್ನು ಮಾಡ್ತೀವಿ, ವಿಚಾರಣೆಯನ್ನು ಕೂಡ ನಡೆಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಂತಹ ಬೆಳವಣಿಗೆ ಆಗಿಲ್ಲ. ಅಂದರೆ ಬಂಧನ ಪ್ರಕ್ರಿಯೆ ಏನಿದೆ ಅದು ಯಾವುದು ಕೂಡ ಸದ್ಯದ ಮಟ್ಟಿಗೆ ಆಗಿಲ್ಲ. ಹೀಗಾಗಿ ಮುಂದೆ ಪೊಲೀಸರು ಯಾವ ರೀತಿ ಅವರನ್ನು ಬಂಧನ ಮಾಡ್ತಾರೆ ಅನ್ನುವಂಥದ್ದು, ಅಂದರೆ ಎಲ್ಲಿ ಹುಡುಕಾಟವನ್ನು ನಡೆಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿ. ಬೆಂಗಳೂರಿನ JJR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಲ್ಲು ತೂರಾಟ ಮಾಡಿದ್ರಲ್ಲ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಆ ಪುಂಡರು ಯಾರು ಗೊತ್ತಾ? ಯಾವ ಕಾರಣಕ್ಕೋಸ್ಕರ ಅವರು ಕಲ್ಲು ತೂರಾಟವನ್ನು ನಡೆಸಿರಬಹುದು? ಈಗ ಅವ್ರಿಗೋಸ್ಕರ ಪೊಲೀಸರು ತಲಾಶನ್ನು ಮುಂದುವರಿಸಿದ್ದಾರೆ. ಓಡಿ ಹೋಗ್ತಾ ಇರುವಂಥ ದೃಶ್ಯಗಳು CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಓಡಿ ಹೋಗಿರುವಂಥ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧವನ್ನು ಮುಂದುವರಿಸಿದ್ದಾರೆ. ಕಾಟನ್ಪೇಟೆ ಪೊಲೀಸರ ತಂಡ ರಚನೆಯಾಗಿದೆ. CC ಕ್ಯಾಮೆರಾ ದೃಶ್ಯ ಆಧರಿಸಿ ಗುರುತು ಪತ್ತೆ ಹಚ್ಚುವ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾರು ಅವರೆಲ್ಲ ಆ ಕಿಡಿಗೇಡಿಗಳು? ಅವರ ಹುಡುಕಾಟಕ್ಕೋಸ್ಕರ ಪೊಲೀಸರು ಯಾವ ರೀತಿಯಾಗಿ ತಲಾಶನ್ನು ನಡೆಸ್ತಾ ಇದ್ದಾರೆ? ಅಭಿಷೇಕ್.
ಎಸ್ ನಾಗೇಂದ್ರ ಬಾಬು, ಈ ಶಾಂತಿ ಭಂಗ ಮಾಡೋದಕ್ಕೆ ಅಂತಾನೆ ಕೆಲ ಕಿಡಿಗೇಡಿಗಳಿರ್ತಾರೆ. ಹೀಗಾಗಿ ಇಂತಹ ಒಂದು ಕಿಡಿಗೇಡಿಗಳಿಗಾಗಿ ಈಗ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಇಲ್ಲಿದ್ದಂತಹ ಸ್ಥಳೀಯರು ಮತ್ತು ಕೆಲವೊಂದು ವ್ಯಕ್ತಿಗಳು ಹೇಳುವಂತಹ ಪ್ರಕಾರ ಈ ಏರಿಯಾದಲ್ಲಿ ಇದ್ದಂತಹ ವ್ಯಕ್ತಿಗಳು ಅವರಲ್ಲ, ಬೇರೆ ಏರಿಯಾದಿಂದ ಬಂದು ಇಲ್ಲಿ ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಜೆ ನಗರ, DJ ಹಳ್ಳಿ, ಶಿವಾಜಿನಗರ ಈ ರೀತಿಯಾದಂತಹ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಸ್ಥಳದಲ್ಲಿ ಏನಾದರೂ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ರೆ ಸಾಕಷ್ಟು ಸುದ್ದಿ ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಇನ್ನಿತರ ಕೆಲಸಗಳನ್ನು ಮಾಡುವಂತಹ ಕೃತ್ಯಗಳನ್ನು ಮಾಡ್ತಾರೆ. ಇದೇ ಉದ್ದೇಶದಿಂದಾಗಿ ಈ ಭಾಗದಲ್ಲಿ ಅಂದರೆ ಜೆ ನಗರದಲ್ಲಿ ಈ ರೀತಿಯಾದಂತಹ ಕಲ್ಲು ತೂರಾಟವನ್ನು ನಡೆಸಿದ್ರ ಅನ್ನುವಂತಹ ವಿಚಾರಗಳು ಕೂಡ ಈಗ ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಯಾಕಂದರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಒಂದಷ್ಟು ವಿಚಾರಗಳನ್ನು ಇದು ಮಾಡುವಂಥದ್ದು, ಅಂದರೆ ಧರ್ಮಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ದಾಂಧಲೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಹೀಗಾಗಿ ಜೆ ನಗರದಲ್ಲಿ ಆ ವ್ಯಕ್ತಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕರೆಸಿ ಅವರು ನಿನ್ನೆ ರಾತ್ರಿ ಎಲ್ಲಿದ್ದರು ಮತ್ತು ಅವರ ಚಟುವಟಿಕೆಗಳು ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ತಮ್ಮ ಬಾತ್ಮೀದಾರರ ಮುಖಾಂತರ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಬ್ಬರನ್ನ ವಶಕ್ಕೆ ಪಡೆದು, ಅಂದರೆ ಶಂಕೆ ಮೇರೆಗೆ ವಶಕ್ಕೆ ಪಡೆದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಯಾಕಂದರೆ ನಿನ್ನೆಯಷ್ಟೇ ಒಂದು ಭರವಸೆಯನ್ನು ನೀಡಿದರು, ಅಂದರೆ ಪೊಲೀಸರು ಆದಷ್ಟು ಬೇಗ ನಾವು ಈ ಅಕ್ಯೂಸ್ಗಳು ಏನಿದ್ದಾರೆ ಅವರನ್ನು ಬಂಧನ ಮಾಡ್ತೀವಿ, ಇನ್ನು ಇದನ್ನು ಮುಂದುವರಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಪ್ರತಿಭಟನೆಗಳಾಗುತ್ತೆ, ಅವರನ್ನು ಬಂಧನ ಮಾಡಲಿಲ್ಲ ಅಂದರೆ ಮತ್ತು ಸಾಕಷ್ಟು ಒತ್ತಡಗಳು ಕೂಡ ಬರುತ್ತೆ. ಹೀಗಾಗಿ ಈ ಎಲ್ಲ ಒಂದು ಹಂತಗಳನ್ನು ತಪ್ಪಿಸೋದಕ್ಕೆ ಕಾರಣದಿಂದಾಗಿ ಆದಷ್ಟು ಬೇಗ ಅವರನ್ನು ಬಂಧನ ಮಾಡ್ತೀವಿ, ಬಂಧನ ಮಾಡಿದ ಬಳಿಕ ಅವರು ಮಾಡಿರುವಂತಹ ಒಂದು ಕೃತ್ಯಕ್ಕೆ ನಾವು ಅವರಿಗೆ ಒಂದು ಎನ್ಕ್ವೈರಿಯನ್ನು ಮಾಡ್ತೀವಿ, ವಿಚಾರಣೆಯನ್ನು ಕೂಡ ನಡೆಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಂತಹ ಬೆಳವಣಿಗೆ ಆಗಿಲ್ಲ. ಅಂದರೆ ಬಂಧನ ಪ್ರಕ್ರಿಯೆ ಏನಿದೆ ಅದು ಯಾವುದು ಕೂಡ ಸದ್ಯದ ಮಟ್ಟಿಗೆ ಆಗಿಲ್ಲ. ಹೀಗಾಗಿ ಮುಂದೆ ಪೊಲೀಸರು ಯಾವ ರೀತಿ ಅವರನ್ನು ಬಂಧನ ಮಾಡ್ತಾರೆ ಅನ್ನುವಂಥದ್ದು, ಅಂದರೆ ಎಲ್ಲಿ ಹುಡುಕಾಟವನ್ನು ನಡೆಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿ. ವ್ಯಕ್ತಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕರೆಸಿ ಅವರು ನಿನ್ನೆ ರಾತ್ರಿ ಎಲ್ಲಿದ್ದರು ಮತ್ತು ಅವರ ಚಟುವಟಿಕೆಗಳು ಏನಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ತಮ್ಮ ಬಾತ್ಮೀದಾರರ ಮುಖಾಂತರ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಇಬ್ಬರನ್ನ ವಶಕ್ಕೆ ಪಡೆದು, ಅಂದರೆ ಶಂಕೆ ಮೇರೆಗೆ ವಶಕ್ಕೆ ಪಡೆದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಯಾಕಂದರೆ ನಿನ್ನೆಯಷ್ಟೇ ಒಂದು ಭರವಸೆಯನ್ನು ನೀಡಿದರು, ಅಂದರೆ ಪೊಲೀಸರು ಆದಷ್ಟು ಬೇಗ ನಾವು ಈ ಅಕ್ಯೂಸ್ಗಳು ಏನಿದ್ದಾರೆ ಅವರನ್ನು ಬಂಧನ ಮಾಡ್ತೀವಿ, ಇನ್ನು ಇದನ್ನು ಮುಂದುವರಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಪ್ರತಿಭಟನೆಗಳಾಗುತ್ತೆ, ಅವರನ್ನು ಬಂಧನ ಮಾಡಲಿಲ್ಲ ಅಂದರೆ ಮತ್ತು ಸಾಕಷ್ಟು ಒತ್ತಡಗಳು ಕೂಡ ಬರುತ್ತೆ. ಹೀಗಾಗಿ ಈ ಎಲ್ಲ ಒಂದು ಹಂತಗಳನ್ನು ತಪ್ಪಿಸೋದಕ್ಕೆ ಕಾರಣದಿಂದಾಗಿ ಆದಷ್ಟು ಬೇಗ ಅವರನ್ನು ಬಂಧನ ಮಾಡ್ತೀವಿ, ಬಂಧನ ಮಾಡಿದ ಬಳಿಕ ಅವರು ಮಾಡಿರುವಂತಹ ಒಂದು ಕೃತ್ಯಕ್ಕೆ ನಾವು ಅವರಿಗೆ ಒಂದು ಎನ್ಕ್ವೈರಿಯನ್ನು ಮಾಡ್ತೀವಿ, ವಿಚಾರಣೆಯನ್ನು ಕೂಡ ನಡೆಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಂತಹ ಬೆಳವಣಿಗೆ ಆಗಿಲ್ಲ. ಅಂದರೆ ಬಂಧನ ಪ್ರಕ್ರಿಯೆ ಏನಿದೆ ಅದು ಯಾವುದು ಕೂಡ ಸದ್ಯದ ಮಟ್ಟಿಗೆ ಆಗಿಲ್ಲ. ಹೀಗಾಗಿ ಮುಂದೆ ಪೊಲೀಸರು ಯಾವ ರೀತಿ ಅವರನ್ನು ಬಂಧನ ಮಾಡ್ತಾರೆ ಅನ್ನುವಂಥದ್ದು, ಅಂದರೆ ಎಲ್ಲಿ ಹುಡುಕಾಟವನ್ನು ನಡೆಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ.